ಕುಟುಂಬದಲ್ಲಿ ಅಪ್ಪನಿಗಿದೆಯೋ ಅಮ್ಮನಿಗಿದೆಯೋ ಯಾರಿಗಿದೆಯೋ ಆ ಇಬ್ಬರಲ್ಲಿ ಏನು ರೋಗ ಇರುತ್ತೋ ಸಾಮಾನ್ಯವಾಗಿರುತ್ತೆ ಇವತ್ತಿನ ಕಾಲಕ್ಕೆ ಅಂತ ಅಂದ್ಕೊಳ್ಳೋಣ. ಆ ಮಗುವಿನಲ್ಲಿ ಆ ರೋಗವನ್ನು ಕಂಡುಹಿಡಿಯೋದಕ್ಕೆ ಆ ಮಗು ಪರಿಚಯ ಮಾಡ್ಕೊಳಕ್ಕೆ ಬರುತ್ತೆ. ನಿಮ್ಮಿಬ್ಬರಲ್ಲಿ ಯಾರಿಗೋ ಒಬ್ರಿಗಿದೆ ಅಥವಾ ಇಬ್ಬರಿಗೂ ಇದೆ ನೋಡ್ಕೊಳ್ಳಿ ಅಂತ. ನಾವು ನೋಡ್ಕೊಳ್ಳಲ್ಲ. ಮಗುಗೂ ನಮಗೂ ಏನು ಸಂಬಂಧ ಅಂತ ಅನ್ಕೊಂಡಿದ್ದೀವಿ. ಮಗು ಸಂಬಂಧ ಇಲ್ಲದೆ ನನ್ನ ಮಗು ಅಂತ ಹೇಳ್ತಿಲ್ಲ, ಆದರೂ ಹಂಗಂತ ಹೇಳ್ತೀವಿ. ಏನಪ್ಪ ಅಂತ ಅಮೂಲ್ಯವಾದದ್ದು ಅಂದರೆ ನೋಡಿ, ಹೇಳಿದ್ರೆ ಎಲ್ರಿಗೂ ನಗು ಬರುತ್ತೀಗ. ಗೊರಕೆ ಹೊಡಿತಕ್ಕಂಥ ಗಂಟಿ ಆಗಲಿ ಗಂಡ ಆಗಲಿ ಮನೇಲಿದ್ದರೆ ಆ ದೊಡ್ಡ ರೋಗ, ಆ ಮಹಾಮಾರಿ ರೋಗ ಮಗುನಲ್ಲಿ ಬಂದಿರುತ್ತೆ. ಗೊರಕೆ ಹೊಡಿಯೋದಕ್ಕೆ ಔಷಧಿಯೇನಮ್ಮ? ಗೊರಕೆ ಹೊಡೆಯೋ ಗಂಡ ಸಿಕ್ಕರೆ ಹೆಂಡ್ತಿ ನಮೋನ್ನಮ, ಹೆಂಡ್ತಿಗೆ ಗೊರಕೆ ಹೊಡೆದ್ರೆ ಗಂಡ ನಮೋನ್ನಮ, ಇಲ್ಲ ಇಬ್ಬರು ಗೊರಕೆ ಹೊಡೆದ್ರೆ ಸೂಪರ್. ಪಕ್ಕದ ಮನೆಯವ್ರು ಗೋವಿಂದ ಗೋವಿಂದ, ಏಕೆಂದರೆ ಆ ಶಬ್ದ ಆ ಮಟ್ಟಕ್ಕೆ ಹೋಗ್ತಿರ್ತದೆ, ಬಿಲ್ಡಿಂಗ್ ಆರೋವಂಗೆ. ಹೌದಾ? ಈ ಗೊರಕೆ ಹೊಡೆಯೋದಕ್ಕೆ ಮೆಡಿಷನ್ ಇದೆಯಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ವಿಚಾರ? ಈ ಗೊರಕೆ ಏನಕ್ಕೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು ನಾವು. ಗೊರಕೆ ಬರೋ ಉದ್ದೇಶ ಏನು, ಯಾಕೆ ಬರುತ್ತದು ಅಂತ ತಿಳ್ಕೊಂಡ್ರೆ ಸಾಮಾನ್ಯ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. 3 ಜನ ಕೂತ್ಕೊಳ್ಳೋ ಆಟೋದಲ್ಲಿ ಒಂದು 5 ಜನನೋ 6 ಜನ ಕೂತ್ಕೊಂಡ್ರೆ ಆಟೋ ಏನಾಗುತ್ತೆ? ಶಬ್ದ ಜಾಸ್ತಿ ಆಗುತ್ತೆ. ಹೌದಾ? ತಡ್ಕೊಳ್ಳಾರದೆ ಬಳದ ಸಿಕ್ಕಾಬಟ್ಟೆ ಶಬ್ದ ಬರುತ್ತೆ. ಹಾಗೆ ನಮ್ಮ ದೇಹದವನ್ನ ಸಿಕ್ಕಾಬಟ್ಟೆ ಬೇಜಾರಾದಾಗ ತಿನ್ನೋರಿಗೆ ಜಾಸ್ತಿ ಗೊರಕೆ ಬರೋದು. ಸಿಕ್ಕದಂಗೆಲ್ಲ ತಿಂತಾ ಇರೋದು, ಕಳಕ ಬೀಜ ಕಳೆದು ಎಲ್ಲೆಲ್ಲ ಹೋಗಿ ತಿಂತಾನೆ ಇರೋದು. ತಿಂದು 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 ದೇಹ ಊದ್ಕೊಳ್ತೆ ಗೊತ್ತಾಗಲ್ಲ. ತೂಕ ಜಾಸ್ತಿ ಆಗುತ್ತೆ. ದೇಹ ಊದ್ಕೊಳ್ಳೋ ಸೆಕೆಂಡ್ರಿ, ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಆದಾಗ ಗೊರಕೆಗೆ ನಮ್ಮ ಉಸಿರಾಟಕ್ಕೆ ತುಂಬ ಹಿಂಸೆ ಆಗುತ್ತೆ. ಮಲಗಿದಾಗ ಉಸಿರಾಟಕ್ಕೆ ತುಂಬ ಕಷ್ಟವಾದಾಗ ಆ ಗೊರಕೆ ಶಬ್ದ ಬರುತ್ತೆ. ಆ ವೇದನೆಯನ್ನು ನಿಜವಾಗ್ಲೂ ಅನುಭವಿಸೋರಿಗೆ ಅರ್ಥ ಆಗುತ್ತೆ. ಏನಪ್ಪ ಈ ನಾಟಿ ಗೊರಕೆನ. ಕೆಲವರಂತೂ 3 ಬಿಲ್ಡಿಂಗ್ ಕೇಳಿಸೋಂಗೆ ಗೊರಕೆ ಹೊಡಿತಾರೆ. ಹೌದಾ? ಏನಿದು ಕರ್ಮ ಅಂದರೆ ಸಿಕ್ಕದಂಗೆಲ್ಲ ತಿನ್ನೋದು. ಅಂದರೆ ಕಂಟ್ರೋಲಿಂಗ್ ಯಾರಿಗಿರಲ್ವೋ ಅವ್ರ ಗೊರಕೆ ಗ್ಯಾರಂಟಿ. ಆಮೇಲೆ ಇವರಿಗೆ ಒಂದು ಅಭ್ಯಾಸ ಇರುತ್ತೆ. ಏನು? ಸೈಡ್ಸ್ ಬೇಕು. ಊಟ ಮಾಡ್ಬೇಕಾರೆ ಬಾಯಿ ರುಚಿಯಾಗಿರೋದಕ್ಕೆ ಏನಾದ್ರು ಒಂದು ಬೇಕು, ಕಡಿಬೇಕು. ಏನೋ ಒಂದು ಉಪ್ಪಿನಕಾಯಿನೋ ಚಿಪ್ಸು ಏನೋ ಒಂದು ಬೇಕು ಸೈಡ್ಗೆ. ಇದು ಯಾರು ತಿಂತಾರೆ ಅವ್ರ ಗ್ಯಾರಂಟಿ ಗೊರಕೆ ಪ್ರಿಯರೇ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅಲ್ವಾ? ಈ ಗೊರಕೆ ರೋಗ ಈ ನವದುರ್ಗಿ ಪೂಜೆಯಲ್ಲಿ ಯಾಕೆ ಬೇಕಾಗಿತ್ತು ಅಂತ ದಯವಿಟ್ಟು ಅನ್ಕೋಬೇಡಿ. ಇದರಂತಹ ದೊಡ್ಡ ದುರ್ಗಿ ಅಂದರೆ ಕೋಪೆ, ಆವೇಶ, ಸಿಕ್ಕಾಬಟ್ಟೆ ಹೆಣ್ಗಾಗಲಿ ಗಂಡಗಾಗಲಿ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂತಹ ಸನ್ನಿವೇಶ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಈ ದುರ್ಗಿ ಪೂಜೆಯಲ್ಲಿ ಈ ಶಕ್ತಿ ವಿಷಯವನ್ನು ತಿಳ್ಕೊಂಬಿಟ್ರೆ ನೀವೆಷ್ಟು ಪಾವನರಾಗ್ತೀರಾ ಅಂದರೆ ನಿಜವಾಗ್ಲೂ ನಾವು ತಿಳ್ಕೊಬೇಕಿತ್ತಲ್ವ ಅನಿಸುತ್ತೆ. ಯಾರು ಗಾಬರಿ ಆಗಬೇಡಿ. ಈ ಗೊರಕೆ ಅನ್ನತಕ್ಕಂಥ ವಿಷ ಯಾರಿಗೂ ಬರಬಾರ್ದು.